ಬರೋಬ್ಬರಿ 18 ವರ್ಷಗಳ ನಂತರ IPL ಪಂದ್ಯವನ್ನು ಗೆದ್ದಂತಹ ಆರ್ ಸಿ ಬಿ ತಂಡಕ್ಕೆ 18 ವರ್ಷ ಬೇಕಾಯಿತು ಈ ಒಂದು ಪಂದ್ಯ ಅಂದರೆ ಈ ಒಂದು ಕಪ್ಪನ್ನು ಗೆಲ್ಲೋದಕ್ಕೆ. ಆದರೆ RCB ಅಭಿಮಾನಿಗಳಿಗೆ ಈ ಒಂದು ಸಂಭ್ರಮದ ಹೆಸರಲ್ಲಿ ಈ ತಪ್ಪನ್ನು ಮಾಡಿ ಬರೀ 8 ನಿಮಿಷದಲ್ಲಿ ತನ್ನ ಸಂಭ್ರಮಾಚರಣೆ ಕಪ್ಪು ಚುಕ್ಕಿಯನ್ನು ತಂದಿಟ್ಕೊಂಡಿದೆ. 18 ವರ್ಷಗಳ ನಂತರ RCBಗೆ ಕಪ್ ಗೆಲ್ಲೋದಕ್ಕೆ ಬೇಕಾಯಿತು. ಆದರೆ 8 ನಿಮಿಷದಲ್ಲಿ RCB ತಂದಂತಹ ಕಪ್ಪು ಚುಕ್ಕಿ ಬಂದಂತಾಗಿದೆ. ಅಭಿಮಾನಿಗಳ ಅತಿರೇಕದ ಅಭಿಮಾನವೋ ಅಥವಾ ಅಭಿಮಾನಿಗಳ ಹುಚ್ಚಾಟವೋ ಅಥವಾ ಅಥವಾ ಈ ಸರ್ಕಾರ ಆಯೋಜಿಸಿದಂತಹ ಕಾರ್ಯಕ್ರಮದ ಅವ್ಯವಸ್ಥೆಯೋ ಗೊತ್ತಿಲ್ಲ. 18 ವರ್ಷಗಳ ನಂತರ ಬಂದಂತಹ ಕಪ್ಗೆ 11 ಜನರು ಬಲಿಯಾಗಿದ್ದಾರೆ. ನಿನ್ನೆ ಮೊನ್ನೆಯಿಂದ ಇದೇ ಸುದ್ದಿ ಆಗ್ತಾ ಇದೆ. ಯಾರು ಈ ದುರಂತಕ್ಕೆ ಕಾರಣ ಯಾರು, ಈ ಕಾರಣೀಕರ್ತರು ಯಾರು ಅನ್ನುವಂತಹ ಚರ್ಚೆಗಳು ನಡೀತಾ ಇದೆ. ಟಾರ್ಚ್ ಹಾಕಿ ಹುಡುಕಿದ್ರೂ ಕೂಡ ಈ ಕಾರಣಗಳು ಮಾತ್ರ ಸಿಗ್ತಾಗಿಲ್ಲ. ಯಾರು ಈ ಒಂದು ಇದು 11 ಜನರ ಸಾವಿಗೆ ಕಾರಣೀಕರ್ತರು ಯಾರು ಅಂತ ಗೊತ್ತೇ ಆಗ್ತಾ ಇಲ್ಲ. ಯಾರಾಗಿರಬಹುದು? ಅಭಿಮಾನಿಗಳಾಗಿರಬಹುದಾ? ಅಥವಾ ಸರ್ಕಾರ ಆಯೋಜನೆ ಮಾಡಿತಲ್ಲ ವಿಧಾನಸೌಧದ ಮುಂದೆ, ಆ ಸರ್ಕಾರದ ತಪ್ಪ ಅಥವಾ ಪೊಲೀಸರ ವೈಫಲ್ಯ ತಪ್ಪ? ಈಗ ಮನವರಿಕೆ ಮಾಡಿಕೊಳ್ತಾ ಇದ್ದಾರೆ. ಕಾರಣ ಏನು ಅಂತ ಹೈಕೋರ್ಟ್ ಆಗಿರಬಹುದು, ಕೆಲವೊಂದಿಷ್ಟು ಜನರು ಏನಂತಂದರೆ FIRಗಳು ಕೂಡ ದಾಖಲಾಗಿದೆ. ಆದರೆ ಈಗ ಕಪ್ ತುಳಿತಕ್ಕೆ 11 ಜನ ಬಲಿ ಬೆನ್ನಲ್ಲೇ ರಾಜ್ಯ ಸರ್ಕಾರದಿಂದ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗಿದೆ. ಪೊಲೀಸ್ ಆಯುಕ್ತ ಸೇರಿ 5 ತಲೆದಂಡವಾಗಿದೆ. ಏನು ಪೊಲೀಸ್ ಕಮಿಷನರ್, ಬೆಂಗಳೂರು ಪೊಲೀಸ್ ಕಮಿಷನರ್ ಅವರನ್ನೇ ಈಗ ಕರ್ತವ್ಯದಿಂದ ಅಮಾನತು ಮಾಡಲಾಗಿದೆ. ನ್ಯಾಯಮೂರ್ತಿ ಕನ್ಹಾ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆಗೂ ಕೂಡ ಆದೇಶ ಮಾಡಲಾಗಿದೆ. RCB, KSCಗೆ DNA ಸಂಸ್ಥೆಗಳ ವಿರುದ್ಧ ಈಗ FIR ಕೂಡ ದಾಖಲಾಗಿದೆ. ಈ ಸಂಸ್ಥೆಗಳ ಪ್ರತಿನಿಧಿಗಳ ಬಂಧನಕ್ಕೂ ಕೂಡ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಇಲ್ಲಿ FIR ಯಾರ ಮೇಲೆ ದಾಖಲಾಯಿತು, ಏನಾಯಿತು ಅನ್ನೋದು ಪ್ರಶ್ನೆ ಬರಲ್ಲ. ಸತ್ತರಲ್ಲ, 11 ಜನ ಬಲಿಯಾದ್ರಲ್ಲ, 11 ಜನರ ಪ್ರಾಣ ಮತ್ತೆ ಇದನ್ನು ತಂದುಕೊಡ್ತಾರೆ. FIR ದಾಖಲಾಗಿದೆಯಪ್ಪ. ಈಗ ಕಮಿಷನರು ಪೊಲೀಸ್ ಸಸ್ಪೆಂಡ್ ಮಾಡಲಾಗಿದೆ. ಸರ್ಕಾರ ಓಕೆ, ಸಪೋಸ್ ಸರ್ಕಾರದವರು ಕೂಡ ಯಾರಾದರೂ ಒಬ್ಬರು ತಲೆದಂಡ ಆದ್ರೂ ಕೂಡ ಆ 11 ಜನರ ಪ್ರಾಣ ಬರಲ್ಲ. ಅತಿರೇಕದ ಅಭಿಮಾನದಿಂದಾಗಿ ಅತಿರೇಕ ಹೋಯಿತು. ಅಭಿಮಾನಿಗಳು ಎಷ್ಟರ ಮಟ್ಟಿಗೆ ತನ್ನ ಅಭಿಮಾನವನ್ನು ತೋರಿಸಿದ್ರಂತಂದರೆ, ವಿಧಾನಸೌಧ ಮತ್ತು ಹೈಕೋರ್ಟ್ ಮುಂಭಾಗದಲ್ಲಿ ಕೆಲವೊಂದಿಷ್ಟು ಗಿಡಮರಗಳಿದ್ದಾವೆ. ಆ ಗಿಡಮರಗಳನ್ನು ಹತ್ತಿ ಈ RCB ತಂಡದ ಸದಸ್ಯರನ್ನು ನೋಡೋದಕ್ಕೆ ಗಿಡಮರಗಳನ್ನು ಹತ್ತಿ ಕೂತ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ನೋಡಿದ್ರು. ನೋಡಿ, ಎಷ್ಟೋ ಲಕ್ಷಾಂತರ ಜನ ಬಂದುಬಿಟ್ರು. ಬರೀ ಏನಂತಂದರೆ 4 ಅವರಲ್ಲಿ 3.5 ಲಕ್ಷ ಜನ ಬಂದ್ರಂತೆ. ಹಿಂಗಿದ್ದಾಗ ಅದು ಹೇಗೆ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ? ಈ ಗಿಡಗಳೇನು ಕಾಣಿಸ್ತಾ ಇದ್ದಾವಲ್ಲ, ಈ ಗಿಡಗಳ ಮೇಲೆಲ್ಲ ಜನ ಹತ್ತು ಕೂತ್ಕೊಂಡ್ಬಿಟ್ಟಿದ್ದಾರೆ. ಪೊಲೀಸರು ಏನು ಮಾಡ್ಬೇಕು ಹೇಳಿ? ಪೊಲೀಸರೇನು ಗಿಡದ ಮೇಲೆ ಹತ್ತಿ ಅವರನ್ನು ಇಳಿ ಅಂತ ಹೇಳಬೇಕಾ? ಎಲ್ಲಂತ ನೋಡಬೇಕು? ಕೆಳಗಡೆ ನೆಲದ ಮೇಲೆ ನಿಂತ್ಕೊಂಡವ್ರನ್ನ ನೋಡಬೇಕು, ಅಥವಾ ನೋಡಿ ಹೈಕೋರ್ಟ್ ಮೇಲೆ ನಿಂತ್ಕೊಂಡವ್ರನ್ನ ನೋಡಬೇಕು? ಮೊದಲೇ ಬೇರೆ ಬೇರೆ ಜಿಲ್ಲೆಗಳಿಂದ ಬರೋದಕ್ಕೂ ಪೊಲೀಸರು ಅನುಮತಿ ಅಂದರೆ ಇದು ಭದ್ರತೆಯನ್ನು ಮಾಡ್ಕೊಂಡಿರಲಿಲ್ಲ. ಎಷ್ಟು ಜನ ಪೊಲೀಸರಿದ್ದಾರೆ ಅಷ್ಟು ಜನರಲ್ಲಿ ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿತ್ತು. ಆದರೆ ಇಷ್ಟು ಪ್ರಮಾಣದಲ್ಲಿ ಜನ ಬರ್ತಾರೆ ಅಂತ ಪೊಲೀಸರೂ ಆಗಿರಬಹುದು ಅಥವಾ ಭದ್ರತಾ ಸಿಬ್ಬಂದಿಗಳು, ಸರ್ಕಾರ ಊಹೆ ಮಾಡ್ಕೊಂಡಿರಲಿಲ್ಲ. ಅದೇನು ರೆಡ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಅದು RCB ಫ್ಲ್ಯಾಗನ್ನು ಹಿಡ್ಕೊಂಡು ಆ ವ್ಯಕ್ತಿ ತುದಿಗೆ ಹೋಗಿ ನಿಂತ್ಕೊಂಡು ತನ್ನ ಅಭಿಮಾನವನ್ನು ತೋರಿಸ್ತಾ ಇದ್ದಾನೆ. ತನ್ನ ಕುಟುಂಬದವರ ಪರಿಸ್ಥಿತಿ ಏನಾಗಬೇಡ, ಅಲ್ಲಿಂದ ಬಿದ್ದು ಸತ್ತರೆ ತನ್ನ ಕುಟುಂಬದವರ ಪರಿಸ್ಥಿತಿ ಏನಾಗಬೇಡ, ಆ ಹೈಕೋರ್ಟ್ ಮೇಲೆ ಇದೆಯಲ್ಲ ಅಲ್ಲಿಂದ ಬಿದ್ದು ಸತ್ತರೆ ಅವರ ಕುಟುಂಬದವರು, ತಂದೆ ತಾಯಿ, ಮಕ್ಕಳು ಏನಾಗಬೇಡ ಅನ್ನುವಂತಹ ಪರಿಜ್ಞಾನವಿಲ್ಲದೆ ಇಂತಹ ದುರಾಭಿಮಾನವನ್ನು ತೋರಿಸಿ ಈಗ ಸರ್ಕಾರ ಅಂದರೆ ಕರ್ನಾಟಕದ ಮಾನ ಮರ್ಯಾದೆಯನ್ನು ಹರಾಜು ಹಾಕಲಾಗಿದೆ. ಇನ್ಕ್ಲೂಡಿಂಗ್ ಸರ್ಕಾರವೂ ಸೇರಿದಂತೆ, ಅಭಿಮಾನಿಗಳೂ ಸೇರಿದಂತೆ. ಈಗಾಗಲೇ ಚಿನ್ನಸ್ವಾಮಿ ಕ್ರೀಡಾಂಗಣ ಬಳಿ ಸಂಭವಿಸಿದ ಕಾಲ್ತುಳಿತಕ್ಕೆ 11 ಜನ ಬಲಿಯಾದ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವಂತಹ ರಾಜ್ಯ ಸರ್ಕಾರ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಸೇರಿದಂತೆ 5 ಮಂದಿ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡಲಾಗಿದೆ. ಜೊತೆಗೆ ಘಟನೆ ಕುರಿತು ಹೈಕೋರ್ಟ್ ನ್ಯಾಯಮೂರ್ತಿ ಮೈಕಲ್ ಡಿ ಕನ್ಹಾ ಅವರ ಏಕಸದಸ್ಯ ತನಿಖಾ ಆಯೋಗವನ್ನು ರಚನೆ ಮಾಡಲಾಗಿದೆ. ತನಿಖೆ ಎಲ್ಲಿವರೆಗೂ ಹೋಗುತ್ತೆ, ತನಿಖೆಯಲ್ಲಿ ಹೆಂಗೆಲ್ಲ ಆಯಿತು ಅನ್ನೋದರ ಬಗ್ಗೆ ಈಗಾಗಲೇ ಅದರ ಬಗ್ಗೆ ತನಿಖೆಯನ್ನು ಮಾಡ್ತಾರಂತೆ. ತನಿಖೆ ಮಾಡಿದ ನಂತರ
ಮುಂದಾಗುವಂತಹ ಮುಂದೆ ಏನಾದರೂ ಇಂತಹ ಕಾರ್ಯಕ್ರಮಗಳನ್ನು ಮಾಡೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ತಗೊಂಡು ಬರಬೇಕು. ಸರ್ಕಾರ ಅಥವಾ ಈ ಪೊಲೀಸ್ ಅಧಿಕಾರಿಗಳು ಭದ್ರತೆಯನ್ನು ಕೊಡದೆ ಹೋದರೆ, ಈಗ ಒಂದು ಲಕ್ಷಾಂತರ ಜನ ಸೇರ್ತಾರೋ ಅನ್ನುವಂತಹ ಒಂದು ಅಂದಾಜು ಇರಲಿಲ್ವಾ ಪೊಲೀಸ್ ಇಲಾಖೆಗೆ ಅಥವಾ KSEಗೆ? ಇದೆಲ್ಲದಕ್ಕೂ ಕಾರಣೀಕರ್ತರು RCB ಫ್ರಾಂಚೈಸಿ ಮತ್ತು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ನು, ಆಮೇಲೆ ಈ ಮ್ಯಾನೇಜ್ಮೆಂಟು ಏನು ಈ DNA ಅನ್ನುವಂತಹ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಇದೆಯಲ್ಲ, ಈ ಕಂಪನಿಗೆ ವಿರುದ್ಧ ಈಗಾಗಲೇ FIR ದಾಖಲಾಗಿದೆ. ಸೊ ಇವರೆಲ್ಲರ ಅಚಾತುರ್ಯದಿಂದ 11 ಮಂದಿ ಬಲಿಯಾಗಿದ್ದಾರೆ. ಸೊ ಈಗಾಗಲೇ ಯಾರ್ಯಾರು ಸಸ್ಪೆಂಡ್ ಆಗಿದ್ದಾರೆ ಅಂತಂದರೆ ಬಿ ದಯಾನಂದ್ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು, ವಿಕಾಸ್ ಕುಮಾರ್ ಹೆಚ್ಚುವರಿ ಆಯುಕ್ತ ಪಶ್ಚಿಮ ವಿಭಾಗ, ಶೇಖರ್ DCP ಕೇಂದ್ರ ವಿಭಾಗ, ಜೊತೆಗೆ ಬಾಲಕೃಷ್ಣ ACP ಕಬ್ಬನ್ ಪಾರ್ಕ್, ಗಿರೀಶ್ ಇನ್ಸ್ಪೆಕ್ಟರ್ ಕಬ್ಬನ್ ಪಾರ್ಕ್, ಈ 5ರನ್ನು ಈಗಾಗಲೇ ಏನಂತಂದರೆ ಸಸ್ಪೆಂಡ್ ಮಾಡಲಾಗಿದೆ. ಇನ್ನು ಹೈಕೋರ್ಟ್ ನೋಟಿಸ್ ಕೂಡ ಕೊಟ್ಟಿದೆ ಸರ್ಕಾರಕ್ಕೆ. ಏನಂತ, ಕಾಲ್ತುಳಿತಕ್ಕೆ 11 ಮಂದಿ ಬಲಿಯಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ ಸ್ವಯಂ ಪ್ರೇರಿತ ಕೇಸು ದಾಖಲಿಸಿಕೊಂಡು ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದೆ. IPL ವಿಜಯೋತ್ಸವ ಯಾವಾಗ, ಯಾರು ಯಾವ ರೀತಿ ನಡೆಸೋದಕ್ಕೆ ನಿರ್ಧಾರ ಮಾಡಿದ್ರು, ಯಾರು ನಿರ್ಧಾರ ಮಾಡಿದ್ರು, ಈ ದುರಂತಕ್ಕೆ ಕಾರಣ ಏನು ಅನ್ನುವಂತಹ 9 ಪ್ರಶ್ನೆಗಳನ್ನು ಕೇಳಿ ಹೈಕೋರ್ಟ್ ಸರ್ಕಾರಕ್ಕೆ ನೋಟಿಸನ್ನು ಕೊಟ್ಟಿದೆ. ಈ ತರಾತುರಿಯಲ್ಲಿ ಈ ಸಂಭ್ರಮ ಬೇಕಾಗಿತ್ತಾ? ಈ ತರಾತುರಿಯಲ್ಲಿ ಸಂಭ್ರಮ ಯಾರಿದನ್ನು ಮ್ಯಾನೇಜ್ಮೆಂಟ್ ಅವ್ರಿಗೆ ಯಾರು? ಮ್ಯಾನೇಜ್ಮೆಂಟ್ ಅವರು ಈಗಾಗಲೇ 3 ಜನರ ವಿರುದ್ಧ, 3 ಕಂಪನಿಗಳ ವಿರುದ್ಧ ಈಗಾಗಲೇ FIR ದಾಖಲಾಗಿದೆ. ಒಂದು RCB ಫ್ರಾಂಚೈಸಿ, ಜೊತೆಗೆ KSEA ಅಂದರೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್, ಇನ್ನೊಂದು DNA ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಕಂಪನಿ. ಈ DNA ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅಂತಂದರೆ ಇವರೆಲ್ಲ ಇವೆಂಟ್ಗಳನ್ನು ಮಾಡ್ತಾರೆ. ಈ ಇವೆಂಟ್ ಮಾಡುವಂಥ ಸಂದರ್ಭದಲ್ಲಿ ಏನೆಲ್ಲ ಪ್ರಿಕಾಷನ್ಸ್ ತಗೊಂಡ್ರಿ, ಪೊಲೀಸರಿಗೆ ನೀವು ಎಷ್ಟೆಲ್ಲ ಮಾಹಿತಿ ಕೊಟ್ರಿ ಅನ್ನುವಂತಹದ್ದೆಲ್ಲ ಇಲ್ಲಿ ಡಿಸ್ಕಸ್ ಆಗುತ್ತೆ. ಸೊ ಈಗಾಗಲೇ ಇದರ ಬಗ್ಗೆ ಅನೇಕರು ಮಾತಾಡಿದ್ದಾರೆ. ಜೊತೆಗೆ ನಿನ್ನೆ ಅಷ್ಟೇ ಮಕ್ಕಳ ಸಾವಿನ ಕಂಡು DK ಶಿವಕುಮಾರ್ ಅವರು ಕಣ್ಣೀರು ಹಾಕಿದ್ದಾರೆ. ಇಲ್ಲ, ನಡಿಬಾರ್ದಿತ್ತು, ನಡೆದು ಹೋಗಿದೆ, ದಯವಿಟ್ಟು ಕ್ಷಮಿಸಿ ಅಂತ ಕಣ್ಣೀರು ಕೂಡ ಹಾಕಿದ್ದಾರೆ. ಸೊ ಒಂದು ಬ್ರೇಕ್ ಆದ ನಂತರ DK ಶಿವಕುಮಾರ್ ಅವರು ಏನು ಹೇಳಿದರು, DK ಶಿವಕುಮಾರ್ ಅವರ ಹೇಗೆ ಅಳಲು ತೋಡ್ಕೊಂಡಿದ್ದಾರೆ ಅನ್ನೋದನ್ನು ನೋಡೋಣ.